ಹೈವಸು ಎಲ್ಲರಿಗೂ ನಮಸ್ಕಾರ. ಏನಪ್ಪ ಅಂದರೆ ಇವಾಗ ಕೆಲವರು ಮಲ್ಕೊಬೇಕಾದ್ರೆ ಮೊಬೈಲ್ನ ಸ್ವಿಚ್ ಆಫ್ ಮಾಡಿಟ್ಟು ಮಲ್ಕೊಂತಿರ್ತಾರೆ. ಮತ್ತು ಇನ್ನು ಕೆಲವರು ಏನಾದರೂ ಕೆಲಸ ಮಾಡ್ಬೇಕಾದ್ರೆ ಮೊಬೈಲ್ನ ಸೈಲೆಂಟ್ ಮೋಡ್ಗೆ ಹಾಕ್ಬಿಟ್ಟು ಇಲ್ಲ ಸ್ವಿಚ್ ಆಫ್ ಮಾಡಿಬಿಟ್ಟು ಕೆಲಸ ಮಾಡ್ತಿರ್ತಾರೆ. ಆದರೆ ಇವಾಗ ಆ ಟೈಮ್ಗಳಿಗೆ ಏನಾದರೂ ಯಾರಾದರೂ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಬೇರೆ ಯಾರಾದರೂ ನಮಗೆ ನಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಏನಾದ್ರು ಎಮರ್ಜೆನ್ಸಿ ಟೈಮ್ ಏನಾದ್ರು ಕಾಲ್ ಮಾಡಿರ್ತಾರೆ. ಆದರೆ ಆ ಟೈಮ್ಗಳಲ್ಲಿ ನಮಗೆ ನಮ್ಮ ಮೊಬೈಲ್ ಸೈಲೆಂಟ್ ಆಗಿದ್ದರೆ ಅಥವಾ ಸ್ವಿಚ್ ಆಫ್ ಮಾಡಿ ನಾವು ಫ್ಲೈಟ್ ಮೋಡ್ಗೆ ಹಾಕಿ ಮಲ್ಕೊಂಡಿದ್ರೆ, ಈಗ ನಾವೇನಾದ್ರು ವರ್ಕ್ ಮಾಡ್ತಿದ್ರೆ ಇಲ್ಲ ಮಲಗಿದ್ರೆ ಅಥವಾ ವರ್ಕ್ ಮಾಡ್ತಿದ್ರೆ ಈಗ ಆ ಮೊಬೈಲ್ಗಳು ಫೋನ್ ಮಾಡೋಕ್ಕೆ ಹೋಗಲ್ಲ, ನಾವು ರಿಸೀವ್ ಮಾಡಿ ಮಾತಾಡೋಕ್ಕೆ ಹೋಗಲ್ಲ. ಆದರೆ ಆ ಟೈಮ್ಗಳಲ್ಲಿ ರಿಸೀವ್ ಮಾಡ್ದಂಗಿದ್ರೆ ಏನು, ಆದರೆ ಇವಾಗ ಆ ಟೈಮ್ಗಳಿಗೆ ಬೇಗ ರಿಸೀವ್ ಆಗಬೇಕು. ಆ ಥರ ಎಮರ್ಜೆನ್ಸಿ ಫೋನ್ಗಳೆಲ್ಲ ಬರಬೇಕು ನಮಗೆ. ಫ್ಲೈಟ್ ಮೋಡಲ್ಲಿ ಹಾಕಿದ್ರು ಅಥವಾ ನಮಗೆ ಇಲ್ಲ ಮೊಬೈಲ್ ಸೈಲೆಂಟ್ ಮಾಡಿದ್ರು ಅಂದರೆ ಏನಾದರೂ ಈ ಮೊಬೈಲ್ನ ಇನ್ನು ಮುಂದೆ ನೀವು ಸೈಲೆಂಟ್ಗೆ ಹಾಕೋದು ಅಥವಾ ಮೊಬೈಲ್ನ ಸ್ವಿಚ್ ಆಫ್ ಫ್ಲೈಟ್ ಮೋಡ್ಗೆ ಹಾಕ್ಬಿಡೋದು ಅಥವಾ ಸ್ವಿಚ್ ಆಫ್ ಮಾಡೋದು ಬಿಟ್ಬಿಟ್ಟು ಡು ನಾಟ್ ಡಿಸ್ಟರ್ಬ್ ಅಂತ ನಿಮ್ಮ ಮೊಬೈಲಲ್ಲೇ ಇರ್ತೈತೆ, ಅದನ್ನ ಎನೇಬಲ್ ಮಾಡ್ಕೊಂಬಿಡಿ ಅಷ್ಟೇ. ಇನ್ನು ಮುಂದೆ ನಿಮಗೆ ಆ ಥರ ಏನಾದ್ರು ಕಾಲ್ಗಳು ಬಂದರೆ ಇದು ಮಾಡ್ಕೊಂಡ್ರೆ ಎಮರ್ಜೆನ್ಸಿ ಟೈಮ್ಗಳಿಗೆ ಯೂಸ್ ಆಗ್ತೈತೆ. ಅದೇನು ಗುರು ಡು ನಾಟ್ ಡಿಸ್ಟರ್ಬ್ ಅಂತ ನೀವೇನಾದರೂ ಕೇಳಿದ್ರೆ, ಅದೇನಿಲ್ಲ, ಎಲ್ಲ ಟೈಮ್ನಲ್ಲೂ ಇದು ಯೂಸ್ ಮಾಡೋದಲ್ಲ. ಈಗ ಈಗ ಮೊಬೈಲ್ ಸ್ವಿಚ್ ಆಫ್ ಮಾಡಬೇಕು ಇಲ್ಲ ಇದು ಮಾಡಬೇಕು ಅಂತಿರ್ತಾರಲ್ಲ, ಆ ಟೈಮ್ಗಳಿಗೆ ಈ ಡು ನಾಟ್ ಡಿಸ್ಟರ್ಬ್ ಅನ್ನೋದನ್ನ ಯೂಸ್ ಮಾಡ್ಕೊಬೋದು. ಅದೇನಿಲ್ಲ, ಅದು ಹೆಂಗಪ್ಪ ನೀವು ಸೆಟ್ಟಿಂಗ್ ಮಾಡ್ಕೊಳೋದು ಅದನ್ನ ಅಂದರೆ, ಏನಿಲ್ಲ, ಸಿಂಪಲ್ಲಾಗಿ ನಿಮ್ಮ ನೋಟಿಫಿಕೇಷನ್ ಇರುತ್ತಲ್ಲ ಅದನ್ನ ಡ್ರ್ಯಾಗ್ ಮಾಡಿಬಿಟ್ಟು ಅಲ್ಲಿ ಡು ನಾಟ್ ಡಿಸ್ಟರ್ಬ್ ಅಂತ ಇರ್ತದೆ, ಅದನ್ನ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಈ ಥರ ಬರ್ತೈತೆ. ಈ ಥರ ಬಂದಮೇಲೆ ಇದರ ಮೇಲೆ ಪೀಪಲ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಏನಿಲ್ಲ ಗುರು, ಇದರಲ್ಲಿ ಕಾಲ್ಸ್ ಅಂತ ಸೆಲೆಕ್ಟ್ ಮಾಡಿದರೆ ಇಲ್ಲಿ ನಿಮಗೆ ಎರಡು ಥರ ತೋರಿಸ್ತದೆ. ಇಲ್ಲಿ ಸ್ಟ್ಯಾಂಡರ್ಡ್ ಕಾಂಟ್ಯಾಕ್ಟ್ಸ್ ಅಂದರೆ ಇದ್ರ ಮೇಲೆ ಈ ಥರ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಯಾವ್ದಾರ ಒಂದು ಇವಾಗ ಇದನ್ನು ಓಕೆ ಮಾಡಿಬಿಟ್ಟು ಇಲ್ಲಿ ಸ್ಟಾರ್ ಮಾಡಿಬಿಟ್ಟು ನೀವು ಅದನ್ನ ಇದು ಮಾಡಿಬಿಟ್ರೆ ಮುಗೀತು ಅಷ್ಟೇ. ನಿಮಗೆ ಈ ಥರ ಮಾಡಿರೋ ಕಾಂಟ್ಯಾಕ್ಟ್ಗಳು ಯಾವ್ಯಾವ ಇರ್ತವೆ ಅವ್ರು ಮಾತ್ರ ನಿಮಗೆ ಇಲ್ಲಿ ಇದು ಬರ್ತದೆ. ಇಲ್ಲ ಕಾಂಟ್ಯಾಕ್ಟಿಗೆ ಸೆಲೆಕ್ಟ್ ಮಾಡಿಬಿಡ್ತೀನಿ ಅಂದರೆ ನೀವು ಕಾಂಟ್ಯಾಕ್ಟಿಗೆ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಯಾರ್ಯಾರ್ದು ಬೇಕೋ ಇಲ್ಲ ನಿಮ್ಮ ತಂದೆ ತಾಯಿ ಇಲ್ಲ ನಿಮ್ಮ ಫ್ರೆಂಡ್ಸು ಯಾರ್ಯಾರ್ದು ಬೇಕೋ ಅವ್ರದ್ದೆಲ್ಲ ನಂಬರ್ ಸೆಲೆಕ್ಟ್ ಮಾಡಿಬಿಟ್ಟು ಈಗ ಹಿಂಗೆ ಸುಮ್ಮನೆ ಸೆಲೆಕ್ಟ್ ಮಾಡಿಬಿಟ್ಟು ಬಿಡೋದಷ್ಟೇ, ಅಲ್ಲಿ ಬರ್ತತೆ. ಮತ್ತು ಕಾಲ್ಸಿಂದ ಮುಗೀತು. ಇದ್ರ ಆದಮೇಲೆ ನೆಕ್ಸ್ಟ್ ಮೆಸೇಜಸ್ಸು, ನಿಮಗೆ ಯಾರ್ಯಾರ್ದು ಬೇಕು ಅಂತ ಮೆಸೇಜಸ್ಸು ಅದೇ ಸೇಮ್ ಟು ಸೇಮ್ ಇದು, ಇದ್ರಾಗೇನು ಚೇಂಜ್ ಏನಿಲ್ಲ. ಇವಾಗ ಮೆಸೇಜಸ್ಸು ಅದ್ರ ಅಷ್ಟೇ ಸ್ಟ್ಯಾಂಡರ್ಡ್ ಆರ್ಡರ್ ಮಾಡ್ಕೊಬೋದು, ಇಲ್ಲ ಕಾಂಟ್ಯಾಕ್ಟು ಇಲ್ಲ ಎನಿ ಒನ್ ಆದರೂ ಕೊಟ್ಕೊಬೋದು. ಇಲ್ಲ ಅದಾದಮೇಲೆ ನೆಕ್ಸ್ಟು ಏನಂತ ಇದೆ, ಇಲ್ಲಿ ಆ್ಯಪ್ಸ್ ಅಂತ ಇದೆ. ಇವಾಗ ಯಾವ್ಯಾವ ಆ್ಯಪ್ ನೋಟಿಫಿಕೇಷನ್ ಬೇಕು ಅಂತಿರ್ತೀರ ನೀವು, ಆ ಆ್ಯಪ್ಗಳನ್ನ ಸೆಲೆಕ್ಟ್ ಮಾಡೋದು. ಅದು ಹಿಂಗೆ ಅಂದರೆ ಏನಿಲ್ಲ, ಇಲ್ಲೇ ಐತಲ್ಲ ಆ್ಯಪ್ಸ್ ಅಂತ ಆ್ಯಡ್ ಆ್ಯಪ್ಸ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮ್ಮ ಮೊಬೈಲಲ್ಲಿರೋ ಎಲ್ಲ ಆ್ಯಪ್ಗಳು ಬರ್ತವೆ. ನಿಮಗೆ ಯಾವ ಆ್ಯಪ್ ಬೇಕೋ ಇದನ್ನ ಸುಮ್ಮನೆ ನಾನು ಯಾವುದೋ ಒಂದು ರ್ಯಾಂಡಮಾಗಿ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಇಲ್ಲೇ ನೋಡಿ ಆಲ್ ನೋಟಿಫಿಕೇಷನ್ಸ್ ಅಂತ ಐತೆ, ಇದನ್ನು ಸೆಲೆಕ್ಟ್ ಮಾಡಿದ್ರೆ ಮುಗೀತು, ಎಲ್ಲವೂ ಬರ್ತವೆ. ಇದರ ಬಂದಿರೋ ನೋಟಿಫಿಕೇಷನ್ ಮಾತ್ರ ಬರ್ತವೆ. ಇದೇ ಥರ ನನಗೇನು ಬೇಡ ಇದೆ ಸದ್ಯಕ್ಕೆ, ಅದಕ್ಕೆ ನಾನು ಡಿಸೇಬಲ್ ಮಾಡ್ತಾಯಿದ್ದೀನಿ. ಒಟ್ಟು ಇವಾಗ ಆ ಥರ ಸೆಲೆಕ್ಟ್ ಮಾಡ್ಕೊಂಬಿಡಿ ಅಷ್ಟೇ. ಇಲ್ಲಿ ಆ್ಯಪ್ಗಳದು ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಬೇಕು ಅಂದರೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ರಿ. ಏನಿಲ್ಲ, ಅಲಾರಾಮ್ ಆ್ಯಂಡ್ ಅದರ್ಸ್ ಅಂತ ಐತಲ್ಲ, ಇದನ್ನು ಕ್ಲಿಕ್ ಮಾಡಿಬಿಟ್ರೆ ಇದರಲ್ಲಿ ಹೆಂಗೈತೆ ಅಂದರೆ ನೋಡಿ, ಮಿಡಲ್ ವಾಯ್ಸ್ ಸೌಂಡ್ಸು, ಟಚ್ ಸ್ಕ್ರೀನ್ ಸೌಂಡ್ಸು, ಇದರ ನಿಮ್ಗೆ ಯಾವ್ದು ಬೇಕು ಅವನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಬೋದು. ಇದು ಶೆಡ್ಯೂಲ್ಸ್ ಅಂತ ಐತಲ್ಲ, ಇದನ್ನು ಕ್ಲಿಕ್ ಮಾಡಿಬಿಟ್ಟು ಶೆಡ್ಯೂಲ್ಸಲ್ಲಿ ನೀವು ಸ್ಲೀಪಿಂಗ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ತೀರಾ. ನೀವು ಸ್ಲೀಪಿಂಗ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಓಕೆ ಕೊಟ್ಟರೆ ಇಲ್ಲಿ ನೋಡ್ಕೊಳ್ಳಿ, ನೀವು ಯಾವತ್ತು ಡೇಸು ಯಾವ ಡೇಸಲ್ಲಿ ಏನು ಯಾವ ಡೇಸಿಂದು ಅಂತ ಹೇಳಿ ಅಲ್ಲಿ ಎಲ್ಲವನ್ನೂ ಸೆಲೆಕ್ಟ್ ಮಾಡ್ಕೊಬೋದಿಲ್ಲ. ಇಂಥ ಡೇಟಿಂದು ಇಂಥ ದಿನ ಅಂತೇಳಿ ಸೆಲೆಕ್ಟ್ ಮಾಡ್ಕೊಬೋದು. ಇಲ್ಲ ನೀವು ನೈಟು ಇಷ್ಟ ತನಕ ಸ್ಲೀಪಿಂಗ್ ಇರ್ತೀರ, ಆ ಟೈಮಲ್ಲಿ ಯಾರೂ ಡಿಸ್ಟರ್ಬ್ ಮಾಡಬಾರ್ದು ಅಂದರೆ ನೋಡಿ, ಸ್ಲೀಪಿಂಗ್ ಟೈಮು ಇಷ್ಟು ಗಂಟೆಯಿಂದ ಅಂತ ತೋರಿಸ್ತದೆ. ಇವಾಗ 10 ಗಂಟೆಗೆ ಸೆಲೆಕ್ಟ್ ಮಾಡಿದ್ದೀನಿ ರಾತ್ರಿ, ಓಕೆನಾ. ಆಮೇಲೆ ಈಗ ಬೆಳಗ್ಗೆ 7 ಗಂಟೆ ಅಂತ 6 ಗಂಟೆ ಸೆಲೆಕ್ಟ್ ಮಾಡ್ತೀನಿ ಬೆಳಗ್ಗೆ, ಓಕೆ. 10 ರಿಂದ 6 ಗಂಟೆವರೆಗೂ ನಿಮ್ಗೆ ಯಾವುದೇ ಥರ ಡಿಸ್ಟರ್ಬೆನ್ಸ್ ಆಗೋಲ್ಲ. ಆ ಥರ ಇದು ಮಾಡ್ಕೊಂಬಿಡ್ಬೋದು, ಸೆಟ್ ಮಾಡ್ಕೊಬೋದು ಇದರಲ್ಲೇ. ಮತ್ತು ಇದರಲ್ಲಿ ಇನ್ನೂ ಒಂದು ಸೆಲೆಕ್ಟ್ ಮಾಡ್ಕೊಬೋದು. ಏನಿಲ್ಲ, ಇದು ಡಿಸ್ಪ್ಲೇ ಫಾರ್ ಐಡನ್ ನೋಟಿಫಿಕೇಷನ್ ಅಂತ ಐತಲ್ಲ, ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಇದರಲ್ಲಿ ನೀವು ನಿಮ್ಮ ಮೊಬೈಲ್ ಸ್ಕ್ರೀನ್ ಆನ್ ಮಾಡಿದ್ಮೇಲೆ ನೋಟಿಫಿಕೇಷನ್ ಸೌಂಡ್ ಎಲ್ಲ ಬರೋಂಗೆ ಇದ್ರು ಸೆಟ್ ಮಾಡ್ಕೊಬೋದು. ಇಲ್ಲ ನನಗೆ ಫಸ್ಟೇ ನೋಟಿಫಿಕೇಷನ್ ಸೌಂಡ್ ಬರಲಿ ಅಂದರೆ ಇಲ್ಲಿ ಇದೈತಲ್ಲ ನೋ ಸೌಂಡ್ ಫಾರ್ ನೋಟಿಫಿಕೇಷನ್ಸ್ ಅಂತ ಐತಲ್ಲ, ಇದನ್ನು ಸೆಲೆಕ್ಟ್ ಮಾಡಿಬಿಟ್ರೆ ನಿಮಗೆ ಯಾವುದೇ ಥರ ನೋಟಿಫಿಕೇಷನ್ ಸೌಂಡ್ ಕೂಡ ಬರೋಲ್ಲ, ಮಾಮೂಲಿ ಇದು ಬರ್ತದೆ. ಇಲ್ಲ ವಿಸಿಬಲ್ ಫಾರ್ ಸೌಂಡ್ ಫಾರ್ ನೋಟಿಫಿಕೇಷನ್ ಅಂತ ಇದನ್ನು ಸೆಲೆಕ್ಟ್ ಮಾಡಿದರೆ ನೀವು ಆವಾಗಲೇ ಸೌಂಡ್ ನೋಟಿಫಿಕೇಷನ್ ಬರ್ತದೆ. ಈ ಥರ ಎಲ್ಲದನ್ನ ಇದರಲ್ಲೇ ಸೆಟ್ ಮಾಡ್ಕೊಂಬಿಡ್ಬೋದು. ಇದೊಂದು ಯೂಸ್ಫುಲ್ ಕಂಟೆಂಟ್ ಆಗಿರ್ತೈತೆ. ಮತ್ತು ಅಷ್ಟೇ ಅಲ್ಲ, ಇದರಲ್ಲಿ ಇನ್ನೂ ಬೇರೆ ನೀವು ಯಾವ ಥರ ಬೇಕೆಲ್ಲ ಸೆಟ್ ಮಾಡ್ಕೊಬೋದು. ಆಮೇಲೆ ಏನಿಲ್ಲ, ಸಿಂಪಲ್ಲಾಗಿ ನೀವು ಡು ನಾಟ್ ಡಿಸ್ಟರ್ಬ್ ಅನ್ನೋದನ್ನ ಇಷ್ಟು ಮಾಡ್ಕೊಂಡು ಸೆಟ್ಟಿಂಗ್ ಮಾಡ್ಕೊಂಬಿಟ್ಟು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಮೇಲೆ ಇಲ್ಲೇನಿಲ್ಲ, ನಿಮ್ಮ ನೋಟಿಫಿಕೇಷನ್ಸಲ್ಲೇ ಇರ್ತದೆ. ಇದನ್ನ ಆನ್ ಮಾಡಿ ಕೈ ಬಿಟ್ಬಿಟ್ರೆ ಅಷ್ಟೇ ಮುಗೀತು. ನಿಮ್ಗೆ ಯಾವುದೇ ಥರ ಡಿಸ್ಟರ್ಬೆನ್ಸ್ ಆಗೋಲ್ಲ, ಏನಿಲ್ಲ.
ಆರಾಮಾಗಿ ನಿಮ್ಮ ಕೆಲಸ ನೀವು ವರ್ಕ್ ಆದರೂ ಮಾಡ್ಕೊಬೋದು, ಇಲ್ಲ ಸ್ಲೀಪಿಂಗ್ ಮಾಡ್ತೀನಿ ಅಂದರೆ ಅವಾಗಾದರೂ ಮಾಡ್ಬೋದು. ಏನು ಬೇಕಿದ್ರೂ ಇದೇ ಇನ್ನೂ ಯಾವ್ದಾರ ಬೇರೆ ಥರ ಕಂಟೆಂಟ್ಗಳು ನಿಮಗೆ ಏನಾದ್ರು ಬೇಕು ಅನಿಸಿದರೆ ಅದು ಯಾವುದು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಬೇಕಿದ್ರೆ ಆ ಥರ ಕಂಟೆಂಟ್ ಕೂಡ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದೇ ಥರ ಯೂಸ್ಫುಲ್ ಕಂಟೆಂಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಿರೋರು ಇಲ್ಲ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋ ಫಾಲೋ ಮಾಡ್ಕೊಳ್ಳಿ.